ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 4th ಬ್ಲಾಕಲ್ಲಿರುವಂಥ 3040 ಮನೆ ನೋಡೋಕ್ಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಇದು ಬಂದು ನಿಮಗೆ ಓನರ್ ಇದ್ದು ರೆಂಟ್ ಬರುವಂಥ ಮನೆ. ಅಂದರೆ ನೋಡಿ, ಫಸ್ಟ್ ಫ್ಲೋರಲ್ಲಿ 2 BHK ಮಾಡಿಕೊಟ್ಟಿದ್ದಾರೆ, ಮೇಲ್ಗಡೆ ಡೂಪ್ಲೆಕ್ಸ್ ಮಾಡಿದ್ದಾರೆ ಓನರ್ ಇರೋಕ್ಕೆ. ಅಂದರೆ ಕಮ್ಮಿ ಅಂದರೆ ನಿಮಗೆ ಫಸ್ಟ್ ಫ್ಲೋರಲ್ಲಿ 2 BHKಗೆ 30,000 ಬರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಈ ಕಾರ್ನರು, ಈ ಸೈಡು. ಹಾಗೆ ಈ ಕಡೆಯೂ ಅಷ್ಟೇ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನಿಮಗೆ 80 ಫೀಟ್ ರಸ್ತೆ ಸಿಗುತ್ತೆ. ಅಂದರೆ ನಿಮಗೆ ಬನ್ನರ್ಘಟ್ಟ ರೋಡು 80 ಫೀಟ್ ರೋಡ್ ರಸ್ತೆ ಸಿಗುತ್ತೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು, ಮಿಸ್ ಮಾಡ್ಕೋಬೇಡಿ. ಫುಲ್ ವೀಡಿಯೋ ನೋಡಿ, ಇದು ರೇಟ್ನ ಲಾಸ್ಟಲ್ಲಿ ಹೇಳಿರ್ತೀನಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಫುಲ್ MS ಕೊಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ಹಾಗೆ ನಮಗೆ ಫಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೇಮ್ ಬೋರ್ಡ್ ಮಡಗೋಕ್ಕೆ ನಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ನಾವಿದ್ದು ರೆಂಟ್ ಬರುವಂಥದ್ದು. ಫುಲ್ ವೀಡಿಯೋ ನೋಡಿ. ಓಕೆ, ಗ್ರೌಂಡ್ ಫ್ಲೋರಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, ನೋಡ್ಬೋದು. ಧಾರಾಳವಾಗಿ ನೀವು 3 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಸೈಡಲ್ಲಿ ನೋಡ್ಬೋದು, ನಮಗೆ ಸಣ್ಣದಾಗಿ ಗಾರ್ಡನ್ ಕೂಡ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಕರೆಂಟು, ಹಾಗೆ ಇದು ಲಿಫ್ಟ್ ಇರುವಂಥ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ಒಂದು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ರೆಸ್ಟ್ ರೂಮ್ ಬಂದಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮಾಡ್ಕೊಡ್ತಾರೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ ನಮಗೆ. ಸೈಡ್ ನೋಡಿ, ಸೇಫ್ಟಿ ವೈಸ್ ನಿಮಗೆ ಎಲ್ಲ MS ಗಳು ಮಾಡಿದ್ದಾರೆ. ಇಲ್ಲಿ ಬಂದು ಲಿಫ್ಟ್ ಬಂದಿದೆ ನಿಮಗೆ. ಈ ಕಾರಿಂದ ನೋಡಿಸ್ತೀನಿ. ಧಾರಾಳವಾಗಿ ಆರಾಮಾಗಿ 3 ಕಾರ್ ನಿಲ್ಲಿಸಿ 3ರಿಂದ 4 ಬೈಕು ಆರಾಮಾಗಿ ನಿಲ್ಲಿಸ್ಕೋಬೋದು ನೀವು. ತುಂಬ ಫ್ರೀ ಆಗಿದೆ ಜಾಗ ಮಾತ್ರ. ತುಂಬ ಜನ ಹುಡುಕ್ತಾ ಇರ್ತೀರ 3040 ಮನೆ. ಹಾಗೆ ಅದರಲ್ಲಿ ಒಂದು ಸ್ವಲ್ಪ ರೆಂಟು ಬಂದರೂ ನಮಗೆ ಹೆಲ್ಪ್ ಆಗುತ್ತಲ್ವ, ಅಂಥವ್ರಿಗೋಸ್ಕರ ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ನೋಡಿ, ಇಲ್ಲಿ ಬಂದು ಬೋರು ಸಂಪು 2 ಬಂದಿದೆ. ಇಲ್ಲಿ ಬೋರು ಇದೆ, ಸಂಪು ಇದೆ ನೋಡಿ. ಅದು ಬಂದು ಬೋರ್ ಆಗಿರುತ್ತೆ, ಇದು ಬಂದು ಸಂಪು ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದು ನಮಗೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ಗೆ, ಸೆಕೆಂಡ್ ಫ್ಲೋರ್ಗೆ 2 ಇಲ್ಲೇ ಇದೆ. ಹಾಗೆ ಇಲ್ಲೇ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನೋಡಿ, ಇಲ್ಲೇ ಇದೆ ನಮಗೆ. ಓಕೆ, ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದು ಸರ್ತಿ ನೋಡಿಸ್ಕೊಡ್ತೀನಿ ಬನ್ನಿ. ಹಂಗಾರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಅಲ್ಲಿ 2 BHK ರೆಂಟಲ್ ಇದೆ ನಮಗೆ, ನೋಡಿಸ್ಕೊಡ್ತೀನಿ. ಹಾಗೆ ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಾವು ಮೆಟ್ಲು ನೋಡಿಸ್ತಾ ಇದ್ದೀನಿ. ನಿಮಗೆ 3 ಅಡಿ ಬಂದಿದೆ ಮೆಟ್ಲು. ಹಾಗೆ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ. ಸೈಡ್ ಹ್ಯಾಂಡಲ್ ಬಂದ್ಬಿಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ಫುಲ್ ವೀಡಿಯೋ ನೋಡಿ. ಹಾಗೆ ನಿಮ್ಮಲ್ಲಿ ಯಾರಿಗಾನ BMRD ಅಪ್ರೂವ್ಡ್ ಈ ಖಾತಾ ಸೈಟ್ ಯಾರಿಗಾನ ಬೇಕಂದರೆ ನಮ್ಮಲ್ಲಿ ಅವೈಲೇಬಲ್ ಆಗಿದೆ. ಅದು ನಿಮಗೆ ನಿಯರ್ ಬೈ ಆರ್ವಳ್ಳಿ ದಯಾನಂದ ಕಾಲೇಜ್ ಇದೆಯಲ್ಲ, ಅಲ್ಲಿದೆ. ಬೇಕಂದರೆ ಸಂಪರ್ಕಿಸ್ಬೋದು. ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ ಹೋಗಿ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿದ್ರೆ ಹೋಗಿ ಸೈಟ್ ನೋಡಿಸ್ಕೊಡ್ತೀವಿ. ಓಕೆ, ಇದು ಬಂದು ಫಸ್ಟ್ ಫ್ಲೋರಲ್ಲಿ ನೋಡಿ. ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗೇಟ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಸೈಜಲ್ಲೇ ಮಾಡಿದ್ದಾರೆ ನಿಮಗೆ. ಸೈಡು ವಾಲು ಅಷ್ಟೇ ನೋಡಿ, ಸೈಡೂ ಅಷ್ಟೇ ನಿಮಗೆ MS ಗೇಟ್ ಮಾಡಿದ್ದಾರೆ. ಬನ್ನಿ, ಇದು ಬಂದು ನಿಮಗೆ ರೆಂಟಲ್ಲಿ ಕೊಡುವಂಥ ಜಾಗ ಮನೆ ಆಗಿರುತ್ತೆ ನಿಮಗೆ ನೋಡಿ. ಸೇಫ್ಟಿ ವೈಸ್ ಮೇಲ್ಗಡೆ PUC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ಬೆಳಕು ಗಾಳಿ ತುಂಬ ಆರಾಮಾಗಿ ಬರುತ್ತೆ, ನೋಡ್ಬೋದು ನಿಮಗೆ. ಪಕ್ಕದಲ್ಲೇ ಒಂದು ಫ್ಲ್ಯಾಟ್ ಇದೆ. ಇಲ್ಲಿ ಇನ್ನೇನು ಬಿಲ್ಡಿಂಗ್ ಬರೋಲ್ಲ ನಿಮಗೆ, ಆರಾಮಾಗಿ ಫ್ರೀ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ನಮಗೆ 2 BHK ಆಗಿರುತ್ತೆ, ನೋಡ್ಬೋದು. ಇದಕ್ಕೆ ತುಂಬ ದೊಡ್ಡದಾಗಿದೆ. ಯೂಸ್ವಲಾಗಿ 2 BHK ಒಂದು ಸ್ವಲ್ಪ ಸಣ್ಣದಾಗಿರುತ್ತೆ, ಇದು ಸಖತ್ ದೊಡ್ಡದಾಗಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಸೈಡಲ್ಲಿ ಈ ಕಡೆ ಬಂದು ನಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಫ್ಲೋರಿಗೆ ಬಂದ್ಬಿಟ್ಟು ನಮಗೆ ಬಟರ್ಫ್ಲೈ ಟೈಲ್ಸ್ ಹಾಕಿದ್ದಾರೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ, ನೋಡ್ಬೋದು ಸಖತ್ ದೊಡ್ಡದಾಗಿದೆ. ನಿಮಗೆ L ಶೇಪ್ ಸೋಫಾ ಹಾಕೋದು ನೋಡಿಸ್ತೀನಿ ನಾನು. ಅಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಹಾಗೆ ಕಬೋರ್ಡ್ಗಳು ಬಂದಿದೆ, ವಾರ್ಡ್ರೋಬು, ಕೇಬಲ್ ಕಲೆಕ್ಷನ್ ಅಲ್ಲಿ, ಇಂಟರ್ನೆಟ್ ಕಲೆಕ್ಷನಲ್ಲಿ ಆರಾಮಾಗಿದೆ ನೋಡಿ. ಅಲ್ಲಿಂದ ದೊಡ್ಡ ಸೋಫಾ ಹಾಕೋಬೋದು ನೀವು, ಇಲ್ಲಿವರೆಗೂ L ಶೇಪಲ್ಲಿ. ಇದು ಬಂದು ರೆಂಟಲ್ ಕೊಡುವಂಥ ಮನೆ ಆಗಿರುತ್ತೆ, 2 BHKದು. ಇದು ಬಂದು ಹಾಲ್ ಆಗಿರುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ.
ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಅಡುಗೆ ಮನೆ ಬರುತ್ತೆ. ಇದು ಬಂದು ದೇವ್ರ ಮನೆ ನೋಡ್ಬೋದು, ಟೀಕ್ ವುಡ್ಡಲ್ಲಾಗಿದೆ. ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಫುಲ್ ಕಂಪ್ಲೀಟ್ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು ಡಬಲ್ ಡೋರ್ ಫ್ರಿಜ್ ಮಡಿಕೊಳ್ಳೋಕ್ಕೆ ನಿಮಗೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ ನಿಮಗೆ. ಪೈನಿಟ್ರಿ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಇಲ್ಲಿ ಬಂದು ನಮಗೆ ಸಿಂಕ್ ಬರುತ್ತೆ, ಇನ್ನೂ ಕಟ್ಟಿಂಗ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಔಟು ನೋಡಿ, ಇಲ್ಲಿ ಚಿಮ್ನಿ ಬರುತ್ತೆ, ಓರ್ ಕೊಟ್ಟಿದ್ದಾರೆ. ಹಾಗೆ ಗ್ಯಾಸ್ ಕಲೆಕ್ಷನ್ ಇಲ್ಲಾಗಿದೆ ನಿಮಗೆ. ಇಲ್ಲಿ ಬಂದು ಸೇಮ್ ಮಿಕ್ಸಿ ಮಡಿಕೋಬೋದು ಬೇಕಂದರೆ. ಇಲ್ಲಿ ಓವನ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಇಲ್ಲಿ ಬಂದು ನಮಗೆ ಡೈನಿಂಗ್ ಟೇಬಲ್ ಮಡಿಕೋಬೋದು ಆರಾಮಾಗಿ. ಇಲ್ಲಿ 4 ಜನ ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೊಳ್ಳೋಕ್ಕೆ ಜಾಗ ಇದೆ ಆರಾಮಾಗಿ. ಇನ್ನು ಹಂಗೆ ಇದರಲ್ಲಿ ಬಂದು ಯೂಟಿಲಿಟಿ ಇದೆ. ಇಲ್ಲೂ ಅಷ್ಟೇ ನಿಮಗೆ, ಇಲ್ಲೂ ಕೂಡ MS ಗ್ರಿಲ್ ಮಾಡಿಕೊಡ್ತಾರೆ. ಇನ್ನೂ ಸೇಫ್ಟಿ ವೈಸ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಒಂದು ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ, ಡೀಸೆಂಟಾಗಿರೋ ಏರಿಯಾ, ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ. ಇದು ಬಂದು ಅಡುಗೆ ಮನೆಯಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ವಿತೌಟ್ ಕಾಟ್ ಆಗಿರುತ್ತೆ. ಯೂಸಲಾಗಿ ರೆಂಟಲ್ ಹೌಸ್ಗೆ ಯಾರು ಕಾಟ್ ಮಾಡಲ್ಲ, ಅದಕ್ಕೋಸ್ಕರ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನೋಡಿ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಈ ಕಡೆ ವಿಂಡೋ ಬಂದಿದೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇನ್ನು ಮಿರರ್ ಎಲ್ಲ ಹಾಕ್ಕೊಡ್ತಾರೆ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಓಕೆ, ಇಲ್ಲಿ ನೋಡಿ ಬಾತ್ರೂಮು, ರೆಸ್ಟ್ ರೂಮ್. ಇದಕ್ಕೆ ಇದು ಬಂದು ರೆಸ್ಟ್ ರೂಮ್ ಆಗಿರುತ್ತೆ. ಸಿಂಪಲ್ಲಾಗೆ ಮಾಡಿದ್ದಾರೆ. ಇದು ರೆಂಟಲ್ ಕೊಡುವಂಥದ್ದು, ಓನರ್ ಇರೋದಕ್ಕೆ ಮಾತ್ರ ಸಕಾಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಇದು ಕೂಡ ನೋಡಿ ಸಕ್ಕ ದೊಡ್ಡದಾಗಿದೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಬೆಳಕು ಗಾಳಿ ಅಂತೂ ತುಂಬ ಇದೆ ಆರಾಮಾಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಕಡೆ ಬಂದರೆ ನಮಗೆ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇದು ಬಂದು ನಿಮಗೆ ರೆಂಟು ನಾನು ಹೇಳ್ತಾ ಇರೋದು ಕಮ್ಮಿ ಅಂದರೂ 25,000 to 30,000 ರೂಪಾಯಿ ಆರಾಮಾಗಿ ಬರುತ್ತೆ ರೆಂಟಿಗೆ. ಕಣ್ಣು ಮುಚ್ಕೊಂಡು ಕೊಡ್ತಾರೆ ನಿಮಗೆ. 25 ಅಂದರೆ ಆರಾಮಾಗಿ ಕೊಡ್ತಾರೆ, 30 ಮ್ಯಾಕ್ಸಿಮಮ್ ಹೋಗುತ್ತೆ ಆರಾಮಾಗಿ. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ರೆಂಟಲ್ ಹೌಸ್ ಇದೆ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಡ್ಯೂಪ್ಲೆಕ್ಸ್ ಹೌಸು, ಓನರ್ ಇರೋಕ್ಕೆ ಮಾಡಿದ್ದಾರೆ. ಅದು ಮಾತ್ರ ಸಕಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ. ಒಳ್ಳೆ ಲುಕ್ಕಲ್ಲಿ ಮಾಡಿದ್ದಾರೆ, ನೋಡಿಸ್ಕೊಡ್ತೀನಿ. ಸೇಫ್ಟಿ ವೈಸ್ ಇದು ಮೈನ್ ನನಗೆ ಇಷ್ಟ ಆಗಿದೆ. ಸೇಫ್ಟಿ ವೈಸ್ ನೋಡಿ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ಇಲ್ಲಿ ಬಂದು ಗೇಟ್ ಹಾಕೊಂಬಿಟ್ರೆ ನಿಮ್ಗೆ ಯಾರೂ ಬರೋಂಗಿಲ್ಲ. ನಿಮಗೆ ಈ ಗೇಟ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ. ಬನ್ನಿ ಮಾಡಿ ಮಾಡೋಣ. ಇಲ್ಲೂ ಅಷ್ಟೇ ನೋಡಿದ್ದಾರೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ದೊಡ್ಡ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 7 feet ಚೆನ್ನಾಗಿದೆ, 6 feet 7 feet ಇದೆ ವಿಂಡೋ, ಬೆಳಕು ಗಾಳಿಗೋಸ್ಕರ. ಸೇಮ್ ಇದು ಕೂಡ ನಿಮಗೆ ಓನರ್ ಇರೋದು ಮಾಡಿರೋದು ನೋಡಿ. ಇದು ಕೂಡ ನಿಮಗೆ MS ಗ್ರಿಲ್ ಮಾಡಿದ್ದಾರೆ, ನಿಮಗೆ ಗೇಟ್ ಮಾಡಿದ್ದಾರೆ. MS ಗೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಸೇಫ್ಟಿ ವೈಸ್ ಇದು ಅಷ್ಟೇ ನಿಮಗೆ ಗ್ರಿಲ್ ಮಾಡಿದ್ದಾರೆ. ಸೈಡ್ ವಾಲೆಲ್ಲ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಮೇಲೆ ನೋಡ್ಬೋದು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ಒಳ್ಳೆ ಅದ್ಭುತವಾದ ಮನೆ ಅಂತ ಹೇಳ್ಬೋದು. 30-40 ಈ ಕಾರ್ನರಿಂದ ನೋಡಿಸ್ತೀನಿ. ಓಕೆ, ಇಲ್ಲಿ ಬಂದು ಬಾಗಿಲು ವಿಂಡೋಸ್ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲಾಗಿರುತ್ತೆ. ನೋಡ್ಬೋದು, ಇದು ಬಾಗಿಲಾಗಿರುತ್ತೆ. ಇದಕ್ಕೆ ಡೋರು, ಮೈನ್ ಡೋರು ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಸೈಡೆಲ್ಲ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಬನ್ನಿ ಮನೆಯೊಳಗಡೆ. ಇದು ಬಂದು ಈಸ್ಟ್ ಗೇಟ್ ಡೋರ್ ಆಗಿರುತ್ತೆ. ನೋಡ್ಬೋದು, ಮನೆ ಒಳಗಡೆ ಬರ್ತಾ ಇರೋಂಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಫ್ಲೋರಿಂಗ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ
ಸಾಕಾಗಿದೆ, ದೊಡ್ಡದಾಗಿ ಹಾಲ್ ಸಿಕ್ಕತ್ತೆ. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿ ಪಿ ಒ ಸಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೂಪರಾಗಿದೆ, ಡಿಸೆಂಟಾಗಿದೆ, ತುಂಬ ಹೆವಿ ಏನು ಇದು ಮಾಡಿಲ್ಲ, ಡಿಸೆಂಟಾಗಿ ನೀಟಾಗಿ ಮಾಡಿದ್ದಾರೆ. ನೋಡ್ಬೋದು ನಿಮಗೆ ಸೈಡಲ್ಲೆಲ್ಲ ನಿಮ್ಗೆ ವಿಂಡೋ ಕೊಟ್ಟಿದ್ದಾರೆ, ನೋಡ್ಬೋದು ಈ ಕಡೆ 4 ಕಡೆ ವಿಂಡೋ ಕೊಟ್ಟಿದ್ದಾರೆ ನಿಮಗೆ, ಆಲ್ಮೋಸ್ಟ್ ಬೆಳಕು ಗಾಳಿಗೋಸ್ಕರ. ಎದುರಿಗೆ ನಮಗೆ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದಾಗಿ, ನಿಮ್ಗೆ ಆಲ್ಮೋಸ್ಟ್ 90 ಇಂಚಸ್ ಆರಾಮಾಗಿ ಹಾಕೋಬೋದು. ಕೆಳಗಡೆ ಕೇಬಲ್ ಕಲೆಕ್ಷನ್ ಆಗಲಿ ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ, ನೋಡ್ಬೋದು ಸಕ್ಕ ದೊಡ್ಡದಾಗಿದೆ ನಿಮಗೆ. ಹಾಗೆ ಸೈಡಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲೇ ನಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಬನ್ನಿ ನೋಡಿಸ್ಕೊಡ್ತೀನಿ ದೇವ್ರ ಮನೆ ಅಂತೂ ಸಕ್ಕ ದೊಡ್ಡದಾಗಿದೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ, 2 ನಿಮಗೆ ಡೋರ್ ಕೊಟ್ಬಿಟ್ಟು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಒಳಗಡೆ ಆರಾಮಾಗಿ ಪೂಜೆ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ನಿಮಗೆ. ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡಿಸ್ತೀನಿ ನೋಡಿ, ದೊಡ್ಡದಾಗಿ ನೀವು ಎಲ್ ಶೇಪಲ್ಲಿ ಆರಾಮಾಗಿ ಹಾಕೋಬೋದು. ಸ್ವಲ್ಪ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ದೊಡ್ಡದಾಗಿ ಹಾಕೋಬೋದು. ಅಲ್ಲೂ ಕೂಡ ಅಷ್ಟೇ, ನಿಮಗೆ ಲಿಫ್ಟ್ವರೆಗೂ ನಿಮಗೆ ಸೋಪ್ ಹಾಕೋಬೋದು. ಈ ಕಾರ್ನರಿಂದ ನೋಡಿಸ್ತಿದ್ದೀನಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ತುಂಬ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ನಿಮಗೆ, ನೋಡಿ ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂದರೆ, ನಾವು ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲಾಗಿ ಬಂದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ, ಲೈಟಿಂಗ್ ಆಗಲಿ ಎಲ್ಲ ನಿಮಗೆ ಫುಲ್ ಫಿಟ್ ಆಗಿಬಿಟ್ಟಿದೆ ನಿಮಗೆ. ಈ ಕಾರಣದಿಂದ ನೋಡ್ತೀನಿ ಇನ್ನೊಂದ್ಸತಿ. ಓಕೆ, ಇದು ಬಂದು ಹಾಲ್ ಆಗಿರುತ್ತೆ ನೋಡಿ. ಲಿಫ್ಟು ಇಲ್ಲಿಗೆ ಡೈರೆಕ್ಟಾಗಿ ಬಂದಿದೆ, ಟಾಪ್ ಫ್ಲೋರ್ವರೆಗೂ ಇದೆ ಲಿಫ್ಟು ನಿಮಗೆ. ಎಲ್ಲ ನೀವು ಟೆರೆಸ್ಗೆ ನೀವು ವಾಕ್ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಟಾಪ್ ಫ್ಲೋರ್ವರೆಗಿದೆ. ಇಲ್ಲೂ ಬಂದು ನಮಗೆ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ ನಿಮಗೆ, ಇಲ್ಲಿ ಕೈ ತೊಳೆಯೋಕ್ಕೆ. ಹಾಗೆ ಇಲ್ಲಿ ನಮಗೆ ಸ್ಟೋರೇಜ್ಗಳು, ಇಲ್ಲಿ ಸ್ಟೋರೇಜ್ ಬರುತ್ತೆ, ತುಂಬ ಇದೆ ಸ್ಟೋರೇಜ್ ನೋಡಿ. ಇಲ್ಲಿ ಬಂದು ನಮಗೆ ಯು ಪಿ ಎಸ್ ಪಾಯಿಂಟ್ ಬಂದಿದೆ. ಸ್ಟೋರೇಜ್ ಇಲ್ಲಿಂದ ಅಲ್ಲಿವರೆಗಿದೆ ನಿಮಗೆ. ಆರಾಮಾಗಿ ನೋಡಿ, ನಾನು ನಿಂತಿದ್ದೀನಿ ಒಳಗಡೆನೆ. ಇಲ್ಲೂ ಒಂದು ಕವರ್ ಥರ ಮಾಡ್ಕೋಬೋದು ನೀವು ಆರಾಮಾಗಿ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ವಾಲ್ ಪೇಂಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ನೀಟಾಗಿ ಸಾಕಾಗಿದೆ. ಹಾಗೆ ಲೈಟ್ ನೋಡ್ಬೋದು, ನಮಗೆ LED ಲೈಟೆಲ್ಲ ಹಾಕಿದ್ದಾರೆ. ಹಾಗೆ ಕಿಚನ್ ನೋಡಿ, ಸಕ್ಕ ದೊಡ್ಡದಾಗಿದೆ ನಿಮಗೆ, ಫುಲ್ ಎಲ್ ಶೇಪಲ್ಲಿ ದೊಡ್ಡದಾಗಿ ಬಂದಿದೆ. ಹಾಗೆ ನಿಮಗೆ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ, ಫುಲ್ ವೈಟ್ ಕಲರಲ್ಲಿ. ಇದು ಬಂದ್ಬಿಟ್ಟು ಲೈಟಾಗಿ ಕಾಫಿ ಕಲರ್ ಕೊಟ್ಟಿದ್ದಾರೆ, ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಕೆಳಗಡೆ ಫುಲ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡ್, ಅಂದರೆ ಫುಲ್ ಸ್ಟೋರೇಜ್ ಅಂತ ನೋಡ್ಬೋದು, ಇಲ್ಲಿಂದ ಹಿಡಿದು ಯು ಶೇಪಲ್ಲಿವರೆಗೂ. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಫ್ರಿಡ್ಜ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿ, ಸಿಂಕು ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟು. ಇಲ್ಲಿ ಬಂದು ಚಿಮ್ನಿಗೆ ಪ್ಲಗ್ ಕೊಟ್ಟಿದ್ದಾರೆ. ಹಾಗೆ ಗ್ಯಾಸ್ ಕಲೆಕ್ಷನು. ಇಲ್ಲಿ ಮಿಕ್ಸಿ ಏನೇನೋ ಮಡಿಕೊಂತೀನಿ ಅಂದರೆ ಇಲ್ಲಿ ಮಡಿಕೋಬೋದು. ಇಲ್ಲಿ ಓವೆನ್ ಜಾಗ ಕೊಟ್ಟಿದ್ದಾರೆ. ಹಾಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ವ್ಯಾನಿಟರಿ ಬಂದಿದೆ. ಹಾಗೆ ಇದು ಕೂಡ ನಮಗೆ ಯುಟಿಲಿಟಿ ಬಂದಿದೆ ದೊಡ್ಡದಾಗಿ. ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಇನ್ನೂ ಸೇಫ್ಟಿ ವೈಸ್ ಗ್ರಿಲ್ ಹಾಕಿಲ್ಲ, ಹಾಕ್ಕೊಡ್ತಾರೆ. ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಮನೆ ಪಕ್ಕದಲ್ಲಿ ಕೂಡ ನೋಡಿ ಸೈಲೆಂಟ್ ಏರಿಯಾ ನೋಡಿ, ಅಷ್ಟು ಆಲ್ಮೋಸ್ಟ್ ಎಷ್ಟು ಸೈಲೆಂಟ್ ಆಗಿದೆ. ಎಲ್ಲ ಹೊಂಗೆ ಮರಗಳು, ತಣ್ಣಗೆ ತಂಪಾಗಿರುತ್ತೆ. ಈ ಸಿಟಿಲೂ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸೌಂಡು, ಇಲ್ಲಿ ತುಂಬ ಸೈಲೆಂಟ್ ಇದೆ ಜಾಗ. ಓಕೆ, ಇದು ಬಂದು ನಮಗೆ ಕಿಚನಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇಲ್ಲೇ ನಮಗೊಂದು ಸೀನಿಯರ್ ಸಿಟಿಜನ್ ರೂಮ್ ಇದೆ, ನೋಡ್ಬೋದು. ಇದಂದರೆ ಮನೇಲಿ ವಯಸ್ಸಾದವ್ರು ಯಾರನ್ನ ಇದ್ದರೆ ಅವ್ರು ಕೆಳಗಡೆ ಏನು ಇರ್ತೀನಿ ಅಂದರೆ ಆರಾಮಾಗಿ ಅವರು ಇಲ್ಲಿ ಯೂಸ್ ಮಾಡ್ಕೋಬೋದು. ನಿಮಗೆ ಒಂದು ಕಾಟ್ ಹಾಕೋಬೋದು ದೊಡ್ಡದಾಗಿ. ಹಾಗೆ ಇಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ, ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿಗೆ ನಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ಓಕೆ, ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಓನಿಗಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಮಗೆ. ಓಕೆ, ಮಾಡಿ ಮೇಲೆ ಹೋಗೋಣ. ಮೇಲ್ಗಡೆ ನಮಗೆ ಟೋಟಲ್ ಇನ್ನೂ 3 ರೂಮ್ ಬರುತ್ತೆ. ಒಂದು ಬಂದು ಓಪನ್ ಟೆರೆಸ್ ಬರುತ್ತೆ, ನೋಡಿಸ್ಕೊಡ್ತೀನಿ ಬನ್ನಿ. ಸಖಾಗಿದೆ ರೂಮ್, ಮಾತ್ರ ಸಖಾಗಿದೆ. ಹಾಗೆ ನಮಗೆ LED ಲೈಟ್ ಬರ್ತಿದೆ ಇಲ್ಲಿ.
ನೋಡಿ. ಹಾಗೆ ಇಲ್ಲೂ ಕೂಡ ನಮಗೆ ವಾಲ್ ಪೇಂಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ನಮಗೆ 3ನೇ ಫ್ಲೋರ್ ಆಗಿರುತ್ತೆ. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್. ನೋಡಿ ಎಷ್ಟು ದೊಡ್ಡದಾಗಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ನೋಡಿ ಸಕ್ಕತ್ತಾಗಿದೆ. ಮನೆ ಮಾತ್ರ ಬೆಡ್ರೂಮ್ ಮಾತ್ರ ಸಾಲಿಡ್ ಆಗಿದೆ. ನಿಮಗೆ ಸಕ್ಕ ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ ಫುಲ್ ವಾರ್ಡ್ರೋಬ್ ಒಂದೇ ಕಲರಲ್ಲಿ ಕೊಟ್ಟಿದ್ದಾರೆ, ಸಾಕಾಗಿ ಬಂದಿದೆ ಮನೆ ರೂಮ್ ಮಾತ್ರ. ಹಾಗೆ ಅಲ್ಲಿ ವಾಲ್ಪೇಪರಿಂಗ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ನಮಗೆ ವುಡ್ ವರ್ಕಲ್ಲೇ ಮಾಡಿದ್ದಾರೆ, ಸಾಕಾಗಿ ಮಾಡಿದ್ದಾರೆ. ಫುಲ್ ವಾರ್ಡ್ರೋಬ್ ಬಂದಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇನ್ನೂ ಇಲ್ಲಿ ಹೆಡ್ ಪೊಸಿಷನ್ ಕೊಡ್ತಾರೆ ನಿಮಗೆ. ಹಾಗೆ ಇಲ್ಲಿ ಡಿಸೈನ್ ನೋಡ್ಬೋದು, ಗಿಡಗಳ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಯೂನಿಕ್ಕಾಗಿ ಚೇಂಜ್ ಮಾಡಿದ್ದಾರೆ. ಟಿ ವಿ ಕೂಡ ನೋಡ್ಬೋದು. ಅಲ್ಲಿ ಟಿ ವಿ ಯೂನಿಟ್ ಕೂಡ ನಿಮಗೆ ಸಾಕಾಗಿ ದೊಡ್ಡದಾಗಿ ಬಂದಿದೆ. ಕೇಬಲ್ ಕಲೆಕ್ಷನ್, ಇಂಟರ್ನೆಟ್ ಕಲೆಕ್ಷನ್ ಕೂಡ ಆಗಿದೆ. ಅಲ್ಲೂ ಕೂಡ ನಿಮಗೆ POC ಕಾಂಬಿನೇಷನ್ ಕೊಟ್ಟಿದ್ದಾರೆ, ವುಡ್ ವರ್ಕ್ ಮಾಡಿ ನಿಮಗೆ. ಹಾಗೆ ಅಲ್ಲಿ ಆಫೀಸ್ ವರ್ಕ್ ಅಂತೀವಿ ನಾವು, ಅಂದರೆ ಕಂಪ್ಯೂಟ್ರಲ್ಲಿ ಏನಾದ್ರು ಕೆಲಸ ಮಾಡ್ತೀವಿ, ಲ್ಯಾಪ್ಟಾಪ್ ಏನಾದ್ರು ಮಡಿಕೊಂತೀವಿ ಅಂದರೆ ಇಲ್ಲಿ ಮಡಿಕೊಂಡು ವರ್ಕ್ ಮಾಡ್ಬೋದು. ಹಾಗೆ ಸಿಟೆಡ್ ಮಾಡ್ಕೋಬೋದು, ಇಲ್ಲ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ನಿಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಒಂದು ಒಳ್ಳೆಯ ಅದ್ಭುತವಾದ ಮನೆ ಅಂತ ಹೇಳ್ಬೋದು. ಸಗದಾಗಿದೆಯಲ್ಲ, ಸೂಪರ್. ಹಾಗೆ ಇಲ್ಲಿ ನಮಗೆ ಲ್ಯಾಪ್ಟಾಪು, ಮೊಬೈಲ್ ಏನಾದರೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡಿ ನಮಗೆ ರೆಸ್ಟ್ ರೂಮು ಸಖ ದೊಡ್ಡದಾಗಿದೆ, ಓಪನ್ ಆಗಿದೆ. ನಮಗೆ ಸಖ ದೊಡ್ಡದಾಗಿ ಬಂದಿದೆ. ಇದು ಬಂದು ರೆಸ್ಟ್ ರೂಮ್ ಆಗಿರುತ್ತೆ. ಹಾಗೆ ಬಾಲ್ಕನಿ ನೋಡಬೇಕು, ಸಾಕಾಗಿದೆ ನೋಡಿ. ಎಲ್ಲ ನಿಮಗೆ ಡಿಸೈನ್ಸ್ ನೋಡಿ, ವುಡ್ ವರ್ಕ್ ಮಾಡಿ ನಿಮಗೆ ಗಿಡಗಳ ಥರ ಕೊಟ್ಟಿದ್ದಾರೆ. ಸಂಜೆ ಹೊತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಿಮಗೆ ಮೇಲ್ಗಡೆ POC ಕಾಂಬಿನೇಷನ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ಗೆ ಸಾಕಾಗಿದೆ. ಎಳೆ ಲೈಟ್ ಕೊಟ್ಟು ಹಾಗೆ ನಿಮಗೆ ಮೇಲ್ಗಡೆಯಿಂದ ನೋಡಿಸ್ತೀನಿ ನಾನು, ನಿಮಗೆ ಜಾಗ ನೋಡಿಸ್ತೀನಿ. ನಿಮಗೆ 80 ಫೀಟ್ ರಸ್ತೆ ಕಾಣಿಸುತ್ತೆ ನಿಮಗೆ. ಮನೆ ಸುತ್ತಮುತ್ತಕ್ಕೂ ನೋಡಿ ಈ ಥರ ಕಾಣಿಸುತ್ತೆ. ಸಂಜೆ ಹೊತ್ತು ರಿಲ್ಯಾಕ್ಸೇಷನ್ಗೆ ನಿಮ್ಗೆ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ನಿಮಗೆ ಸೂಪರಾಗಿದೆ. ಬಾಲ್ಕನಿ ಮಾತ್ರ ಸಾಕಾಗಿ ಬಂದಿದೆ ನಿಮಗೆ. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಹಾಗೆ ಚಿಲ್ಡ್ರನ್ ಬೆಡ್ರೂಮ್ ನೋಡಿಸ್ತೀನಿ. ಇಲ್ಲೂ ಕೂಡ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನಮಗೊಂದು ಸಣ್ಣದಾಗಿ ಯುಟಿಲಿಟಿ ಬಿಟ್ಟಿದ್ದಾರೆ. ಬೇಕಂದರೆ ನೀವು ವಾಷಿಂಗ್ ಮಿಷಿನ್ ಮಡಿಕೊಂತೇನಾದ್ರೆ ಇಲ್ಲೇ ಮಡಿಕೋಬೋದು. ಸೇಫ್ಟಿ ವೈಸ್ MS ಗ್ರಿಲ್ ಮಾಡಿದ್ದಾರೆ ನಮಗೆ. ಇಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಜಾಗ ಇದು. ಹಾಗೆ ಈ ಕಡೆ ಬಂದರೆ ನನ್ನ ರೈಟ್ ಸೈಡ್ ಬಂದರೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ನೋಡ್ಬೋದು. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಒಳ್ಳೆ ವುಡ್ ವರ್ಕ್ ಮಾಡಿದ್ದಾರೆ. ಸ್ಟೋರೇಜ್ಗಳು ಬಂದಿದೆ ಇಲ್ಲಿ ಫುಲ್ಲು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆಯಿಂದ ನೋಡಿದ್ರೆ ನಮಗೆ ಇಲ್ಲಿ ದೊಡ್ಡದಾಗಿ ಒಂದು TV ಯೂನಿಟ್ ಬಂದಿದೆ. ಹಾಗೆ ಫುಲ್ ಕೆಳಗಡೆ ಕಬೋರ್ಡ್ಗಳು ಕೊಟ್ಟು, ಹಾಗೆ ನಮಗೆ ನೋಡಿ ಸ್ಟಡಿ ಟೇಬಲ್ನು ಕನೆಕ್ಟ್ ಮಾಡಿದೆ. ನಮಗೆ ಆರಾಮಾಗಿ TV ಇಲ್ಲ ಸ್ಟಡಿ ಟೇಬಲ್ ಬೇಕೋ ಇಲ್ಲ ವರ್ಕಲ್ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ಬೆಳಕುಗಳಿಗೋಸ್ಕರ ನೋಡಿ ವಿಂಡೋ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಪಕ್ಕದಲ್ಲೇ ನಮಗೆ ಯಾವುದೋ ಒಂದು ಅಪಾರ್ಟ್ಮೆಂಟ್ಸ್ ಇದೆ. ನಮಗೆ ದೊಡ್ಡದಾಗಿ ಏನಿಲ್ಲ, ಆರಾಮಾಗಿ ಫ್ರೀಯಾಗಿದೆ ನೋಡಿ. ಫ್ಯೂಚರಲ್ಲಿ ಮನೆ ಬರುತ್ತೆ, ನಮಗೆ ಮನೆ ಬಂದು ಬೆಳಕುಗಳಿಗೆ ಕಮ್ಮಿ ಆಗುತ್ತೆ ಅನ್ನೋದೇನಿಲ್ಲ, ಆರಾಮಾಗಿದೆ. ನಮಗೆ ಈ ಕಾರ್ನರಿಂದ ನೋಡ್ತಿದ್ದೀನಿ. ಇಲ್ಲಿ ಬಂದು ನಮಗೆ ಫುಲ್ ವಾರ್ಡ್ರೋಬ್ ಬಂದಿದೆ ನಮಗೆ. ಸೂಪರ್. ಹಾಗೆ ಇಲ್ಲಿ ನಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ನಮಗಿಲ್ಲಿ, ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ ನಿಮಗೆ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಸ್ಟೋರೇಜ್ಗಳು ಸಾಕಾಗಿದೆ. ಹಾಗೆ ಇದು ಒಂದು ರೆಸ್ಟ್ ರೂಮ್ ಬರುತ್ತೆ. ಇನ್ನೂ ನೋಡಿ ಕೊಳೆ ಫಿಟ್ಟಿಂಗ್ ಆಗಿಲ್ಲ, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಕೂಡ ಬ್ಯಾಲೆನ್ಸ್ ಇದೆ ನಿಮಗೆ. ಅವೆಲ್ಲ ಫೈನಲಲ್ಲಿ ಮಾಡಿಕೊಡ್ತಾರೆ. ಓಕೆ, ಅದು ಈ ಕಡೆಯಿಂದ ನೋಡ್ತಾ ಇದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಅಂತೀವಿ. ಅಂದರೆ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು
ಚಿಲ್ಡ್ರನ್ ಬೆಡ್ರೂಮ್ ಥರ ಇಲ್ಲ, ನಿಮಗೆ ಕಿಂಗ್ ಸೈಜಲ್ಲೇ ಇದೆ. ನಿಮಗೆ ಆರಾಮಾಗಿ ಮಾಸ್ಟರ್ ಬೆಡ್ರೂಮೇ ಅಂತ ಹೇಳ್ಬೋದು. ನಿಮಗೆ ದೊಡ್ಡದಾಗಿದೆ. ನಿಮಗೆ ಡಿಸೈನ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ನಿಮಗೆ ಮೇಲ್ಗಡೆ ಎಲ್ಲ. ಓಕೆ, ಇದು ಬಂದು 3rd ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರ್ತದೆ. ನಾವು 4th ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ನಮಗೆ LED ಲೈಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವಾಲ್ಪೇಪರ್ ಕೊಟ್ಟು ಡಿಸೈನ್ಸ್ ಮಾಡಿದ್ದಾರೆ. ವಿಂಡೋ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ ಬೆಳಕು ಗಾಳಿಗೋಸ್ಕರ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಕೈಲೈಟ್ ಕೂಡ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ ಸ್ಕೈಲೈಟ್ ಕೂಡ. ಬನ್ನಿ ಮಾಡಿ ಮೇಲ್ಗೋಣ. ನಿಮಗೆ ಇಲ್ಲೊಂದು ರೂಮ್ ಬರುತ್ತೆ. ಟೋಟಲ್ ನಿಮಗೆ ಮನೆಯಲ್ಲಿ 4 ಬೆಡ್ರೂಮ್ ಅಂದರೆ ನಮಗೆ ಹಾಲಲ್ಲಿ 1 ರೂಮ್ ಬರುತ್ತೆ, 2nd ಫ್ಲೋರಲ್ಲಿ 1 ರೂಮ್ ಬರುತ್ತೆ, ಇಲ್ಲೊಂದು ರೂಮ್, ಟೋಟಲ್ 4 ರೂಮ್ ಬರುತ್ತೆ. ಅಂದರೆ ಒಂದು ರೆಂಟು ಕೊಟ್ಟು ನಿಮಗೆ ಇನ್ನು 4 ಇದು ಬರುತ್ತೆ ನಿಮಗೆ. ಇದು ಕೂಡ ನೋಡ್ಬೋದು. ಇಲ್ಲಿ ಏನಂದರೆ ನಿಮಗೆ ಕಾಟ್ ಹಾಕಿಲ್ಲ, ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ವರ್ಕ್ ಥರ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ. ಸೇಮ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಒಂದು ಕಾಟ್ ಹಾಕಂದ್ರೆ ಆಯಿತು ನಿಮಗೆ. ಇದಕ್ಕೆ ಬೇಕಂದ್ರೆ ಕಾಟ್ ಬೇಕಂದ್ರೆ ಮಾತಾಡ್ಕೋಬೋದು, ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡಿ ಮಾಡ್ತಾರೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಮಾಡಿದ್ದಾರೆ. ಏನಂದರೆ ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ, ಸೇಮ್ ಮಾಡಿದ್ದಾರೆ, ಅಂದರೆ ವುಡ್ ವರ್ಕ್ ಕಮ್ಮಿ ಮಾಡಿದ್ದಾರೆ. ಈ ಕಡೆ ಬಂದರೆ TV ಯೂನಿಟ್ ಬಂದಿದೆ, ಇನ್ನೂ ಒಂದು ಸ್ವಲ್ಪ ವರ್ಕ್ಗಳಿದೆ ಅಂತ ಹೇಳ್ಬೋದು. ಹಾಗೆ ಈ ಕಡೆ ಬಂದು ನಮಗೆ ಇಲ್ಲೊಂದು ರೆಸ್ಟ್ ರೂಮ್ ಬರುತ್ತೆ ದೊಡ್ಡದಾಗಿ. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಗೆಸ್ಟ್ಗಳು ಯಾರನ್ನ ಬಂದರೆ ಅವ್ರಿಗೋಸ್ಕರ ರೂಮ್ ಅಂತ ಹೇಳ್ಬೋದು. ಇಲ್ಲಾಂದರೆ ಸಣ್ಣದಾಗಿ ಪಾರ್ಟಿ ಹಾಲ್ ಬೇಕಾದ್ರೂ ಮಾಡ್ಕೋಬೋದು. ಯೋಗ ಮಾಡ್ತೀನಿ ಅಂದರೆ ಯೋಗ, ಜಿಮ್ ಏನು ಬೇಕಾದ್ರೂ ಅವ್ರವ್ರಿಗೆ ಇಷ್ಟ ಬಂದು ಮಾಡ್ಕೋಬೋದು. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ, ಇನ್ನೂ ಬಂದಿಲ್ಲ, ಕೊಡ್ತಾರೆ. ಇಲ್ಲೂ ಕೂಡ ಅಷ್ಟು ಒಳ್ಳೆ ಬಾಲ್ಕನಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕೆಳಗಡೆ ನೋಡೋದಲ್ಲ ಸೇಮ್ ಅದೇ ಥರ ಗಿಡಗಳ ಥರ ಕೊಟ್ಟು ಸಾಕಾಗಿದೆ. ಈ ಮನೇಲಿ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಅಲ್ಲಿ ಗಾಡಿಗಳು ಓಡಾಡ್ತಾಯಿದ್ದಲ್ಲ, ನೋಡಿಸ್ತೀನಿ ನಾನು. ನೋಡಿ ಅಲ್ಲಿ 2 ವೀಲರ್ ಎಲ್ಲ ಓಡಾಡ್ತೀವಿ, ಕಾರು 2 ವೀಲರ್ ಎಲ್ಲ ಓಡಾಡ್ತಾಯಿದ್ದಲ್ಲ, ಅದೇ ನಮಗೆ 80 ಫೀಟ್ ರೋಡ್. ಅಂದರೆ ಬನ್ನಾರ್ಘಟ್ಟ ಇಲ್ಲಿಂದ ನಿಮಗೆ ಜಸ್ಟ್ ಒಂದು 2.5 ಕಿಲೋಮೀಟರ್ಸ್ ಇರುತ್ತೆ ಬನ್ನಾರ್ಘಟ್ಟ ರೋಡ್. ನಿಮಗೆ 80 ಫೀಟ್ ರೋಡ್ ಇದೆ, ಅಂದರೆ ನಿಯರ್ ಬೈ ಅಂತ ಹೇಳ್ಬೋದು 80 ಫೀಟ್ ರೋಡ್. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೂ ಸುತ್ತು, ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳ್ಬೋದು. ಇದು ಟಾಪ್ ಫ್ಲೋರ್ ಬಂದಿದೆ ಆ್ಯಕ್ಚುಲಿ. ನಾವು ಇವಾಗ ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ನೋಡಿ ಇಲ್ಲಿವರೆಗಿದೆ ಲಿಫ್ಟು. ನಿಮಗೆ ಅವಾಗ ಹೇಳ್ದಂಗೆ ಲಿಫ್ಟು ಇಲ್ಲಿವರೆಗಿದೆ, ಇಲ್ಲಿವರೆಗೂ ಬರುತ್ತೆ ಲಿಫ್ಟು, ಟಾಪ್ ಫ್ಲೋರ್ವರೆಗೂ ಬರುತ್ತೆ. ಸೇಮ್ ಇಲ್ಲೂ ಕೂಡ ನಮಗೊಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಕೈಯಲ್ಲಿ ಬಟ್ಟೆ ಒಯ್ತೀನಿ ಅಂದರೆ ಇಲ್ಲೇ ಹೋಗ್ಕೋಬೋದು ನೀವು. ಕಲ್ಲು ಕೂಡ ಹಾಕ್ಕೊಟ್ಟಿದ್ದಾರೆ ನೋಡಿ. ಸೇಫ್ಟಿ ವೈಸು ನಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ. ಯಾರನ್ನ ಕೈಯಲ್ಲಿ ಬಟ್ಟೆ ಒಯ್ತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು. ಕೆಳಗಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಕಲ್ಲು ಒಳಗೆ ಬಟ್ಟೆ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಮೋಲ್ಡೆಡ್ ಬಾಲ್ಕನಿ ಅಂತ ಹೇಳ್ಬೋದು. ಇಲ್ಲಿಂದ ನೋಡ್ತೀನಿ ನಾನು. ಫ್ಲೋರಿಂಗ್ ಕೂಡ ಅಷ್ಟೇ ನಮಗೆ ವುಡನ್ ಫ್ಲೋರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮೇಲ್ಗಡೆ ನೋಡಿ ಫುಲ್ಲು ನಮಗೆ ಮಂಗಳೂರು ರೂಪ್ ಹಾಕಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. ಸಾಯಂಕಾಲ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನಿಮಗೆ ಮಂಗಳೂರು ರೂಪ್ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅವಲೇ ಹೇಳ್ದಂಗೆ ನೋಡಿ ಇಲ್ಲೊಂದು ಮನೆ ಬರ್ಬೋದು ಅಷ್ಟೇ, ಇಲ್ಲೊಂದು 30-40 ಸೈಟ್ ಇದೆ. ಹಾಗೆ ನೋಡಿ ಇದು ಬಂದು ಇದು ಹೆಸರು ಅಪಾರ್ಟ್ಮೆಂಟ್ಸ್ ಹೆಸರು ಗೊತ್ತಿಲ್ಲ ನನಗೆ, ಸಣ್ಣದಾಗಿ ನೀಟಾಗಿದೆ ನಿಮಗೆ. ಇಲ್ಲಿ ಮುಂದೆ ಏನೂ ಬರೋಲ್ಲ ನಿಮಗೆ. ಹಾಗೆ ನೋಡಿ ಈ ಕಡೆ ಹೋದರೆ ನಮಗೆ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಾಡಿಗಳು ಓಡಾಡ್ತಾಯಿದ್ದಲ್ಲ, ಅಲ್ಲಿ ಕಾರ್ ನೋಡಿಸ್ತೀನಿ ನೋಡಿ. ಅಲ್ಲಿ ಕಾರ್ಗಳೆಲ್ಲ ಓಡಾಡ್ತಾಯಿದ್ದೀರ. ಇದು ಬಂದು ನಮಗೆ ಕನಕಪುರ ರೋಡ್ಗೆ ಹೋಗೋಂಥ ಜಾಗ ಆಗಿರುತ್ತೆ. ನಮಗೆ ಕಾಣಿಸ್ತಾ ಇದೆಯಾ ನೋಡಿ, ಗಾಡಿಗಳೆಲ್ಲ ಓಡಾಡ್ತಾಯಿದೆ ಅಲ್ಲಿ. ಇದು ಬಂದು ನಮಗೆ ಕನಕಪುರ ಜಾಗ ಆಗಿರುತ್ತೆ. 80 ಫೀಟ್ ರೋಡು. ನಮಗೆ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು. ಈ ಕಡೆ ಹೋದರೆ ನಮಗೆ ಬನ್ನಾರ್ಘಟ್ಟಗೆ ಹೋಗ್ಬೋದು. ಮೇಲ್ಗಡೆ ಬಂದು ನಮಗೆ ಓಪನ್ ಟೆರೆಸ್ ಇದೆ. ಇಲ್ಲೂ ಕೂಡ ನೋಡಿ ಲ್ಯಾಡರ್ ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಲ್ಯಾಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗ್ತಾಯಿಲ್ಲ, ನಾನು ನೋಡಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಿಮಗೆ ಕ್ಲೋಸ್ ಕೊಟ್ಟಿದ್ದಾರೆ. ನಿಮಗೆ ಮಳೆ ಗಿಡ ಏನೋ ಬಂದು ಕ್ಲೋಸ್ ಮಾಡ್ಕೋಬೋದು ನಿಮಗೆ. ಓಕೆ ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ ಅಂಜನಾಪುರ 4th ಬ್ಲಾಕಲ್ಲಿ ಬರುತ್ತೆ. ನಿಮಗೆ 30ಗೆ 40 ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಹಾಗೆ ಇದು ಒಂದು ಫಸ್ಟ್ ಫ್ಲೋರಲ್ಲಿ ರೆಂಟ್ ಬಂದು ಓನರ್ ಇರುವಂಥ ಮನೆ ಆಗಿರುತ್ತೆ ನಿಮಗೆ. ಇದು
ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,85 lakhs ಕೇಳ್ತಾರೆ. ಅಂದರೆ 3,85,00,000 ಕೊಡ್ತಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಯಾರನ್ನ ನೀವಿದ್ದು ರೆಂಟ್ ಬರೋ ಅಂಥ ಮನೆ ಯಾರನ್ನ ಹುಡುಕ್ತಾರೆ ಅವ್ರಿಗೆ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಅವರು ಬಂದು ಮನೆ ನೋಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿ ಈ ಮನೆನ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದ್ರೂ 30-40 ಮನೆ ನೋಡಿ ಅದ್ರ ಜೊತೆಲಿ ರೆಂಟ್ ಬರುವಂಥ ಮನೆ ಯಾರಿಗಾನ ಬೇಕಂದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಈ ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ BDA ಮನೆ 30-40 ಆಗಲಿ, 40-60 ಆಗಲಿ, 20-30 ಆಗಲಿ ಯಾರಿಗಾನ ಬೇಕಂದರೆ, ಹಾಗೆ BMRDA ಅಪ್ರೂವ್ಡ್ ಈ ಖಾತಾ ಸೈಟ್ಗಳು ಬೇಕಂದರೆ, ಅಂದರೆ ನಿಯರ್ ಬೈ ನಮಗೆ ಇವಾಗ ನಮ್ಮ ಹತ್ರ ಅವೈಲೇಬಲ್ ಆಗಿರೋದು ಆರುವಳ್ಳಿ ನಿಯರ್ ಬೈ ದಯಾನಂದ ಕಾಲೇಜ್ ಹತ್ರ ಒಂದಿದೆ. ಆಮೇಲೆ ಕನಕಪುರ ರೋಡಲ್ಲಿ ಕನಕಪುರ ತಾವು ಒಂದಿದೆ. ನಿಮಗೆ ಯಾರಿಗಾನ ಬೇಕಂದರೆ ಅವರು ಕೂಡ ನಾವು ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ, ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ. ನಿಮಗೆ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ಓಕೆ, ಇದಿಷ್ಟು ವೀಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.